ಅಂತಾರಾಷ್ಟ್ರೀಯ ಗುಣಮಟ್ಟದ ಈಜುಕೊಳವೊಂದು ಹೀಗೆ ಪಾಳು ಬಿದ್ದಿರುವುದು ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ನಗರದಲ್ಲಿ. 2011ರಲ್ಲಿ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಆವರಣದಲ್ಲಿ ಬರೋಬ್ಬರಿ 1,80,00,000 ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಈಜುಕೊಳ ನಿರ್ಮಾಣ ಮಾಡಲಾಗಿತ್ತು. ಆರಂಭದಲ್ಲಿ ಈಜುಕೊಳ ಈಜು ಉತ್ಸಾಹಿಗಳು ಹಾಗೂ ಜಿಲ್ಲೆಯ ಸ್ಪರ್ಧಿಗಳು ಮಾತ್ರವಲ್ಲದೆ ಆರಂಭದಲ್ಲಿ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಮತ್ತು ಯುವಕರನ್ನ ಆಕರ್ಷಿಸಿತ್ತು. ಆದರೆ ಈಜುಕೊಳವನ್ನು ನಿರ್ವಹಣೆ ಮಾಡದೇ ಇರೋದ್ರಿಂದ ಈಗ ಸಂಪೂರ್ಣ ಹಾಳಾಗಿದೆ. ಈಜು ಪ್ರಿಯರ ಆಕ್ರೋಶಕ್ಕೂ ಕಾರಣವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಒಳ್ಳೆಯ ಅಧಿಕಾರಿಯಾಗಿ ಬಂದಂಥ ರಾಯಪ್ಪ ಅಂತೇಳಿ ಸಾಹೇಬರು ಇಲ್ಲಿ ನಮಗೆ ಕಾಂಪಿಟೇಷನ್ ಪೂಲ್ ಬೇಡ ಸರ್, ನಾವು ಟ್ರ್ಯಾಕ್ ಮಾಡಿಸೋಣ ಅಂತ ಒಂದು ಸಂದರ್ಭದಲ್ಲಿ ಇಲ್ಲ ಸರ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸುಮಾರು 3 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಂಪಿಟೇಷನ್ ಪೂಲ್ ಇದು 50 ಮೀಟರ್ಸ್ ಕಾಂಪಿಟೇಷನ್ ಪೂಲನ್ನು ಮಾಡಿದ್ರು. ತದನಂತರ ಇದು ಪದೇ ಪದೇ ಆಗಾಗ ಕೆಟ್ಟು ಕ್ಯಾಲೂರಿ ಸೇರ್ತಾ ಇದೆ. ಇವತ್ತು ಬಿಸಿಲು ಸುಮಾರು 35ರಿಂದ 38-40 ಡಿಗ್ರಿ ಸೆಲ್ಸಿಯಸ್ ಇದೆ. ಇವತ್ತು ಇಂಥ ಬಿಸಿಲಿನಲ್ಲಿ ಇವತ್ತು ಇದೇನಾದರೂ ಕರೆಕ್ಟಾಗಿದ್ದರೆ ಸುಮಾರು 15ರಿಂದ 20 ಲಕ್ಷ ನಮ್ಮ ಒಂದು ಯೋಜನಾ ಸೇವಾ ಕ್ರೀಡಾಧಿಕಾರಿಗಳಿಗೆ ಒಂದು ಬೊಕ್ಕೆಗೆ ಬೀಳ್ತಾ ಇತ್ತು. ಈ ಒಂದು ನಿಟ್ಟಿನಲ್ಲಿ ನಾನು ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಇರ್ಬೋದು, ನಮ್ಮ ಜನಪ್ರತಿನಿಧಿ ಅಂತ ಪ್ರದೀಪ್ ಈಶ್ವರ್ ಅವರಿಗೆ ಸುಮಾರು ಸಾರಿ ನಾನು ಹೇಳಿದ್ದೀನಿ, ಈಗೋ ಮಾಡಿಸೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಈ ನೋವನ್ನು ನಾವು ಯಾರು ಕೇಳ್ಕೊತಾ ಇದ್ದೀನಿ ಸರ್. ರಾಯಪ್ಪ ಅವರು ಅಂತೇಳಿ ಮೊಟ್ಟ ಮೊದಲ ಅವಿಭಾಜ್ಯ ಜಿಲ್ಲೆಯಾದಾಗ ಮೊಟ್ಟ ಮೊದಲ ಅಧಿಕಾರಿ ಬಂದಾಗ ಆ ಅಧಿಕಾರಿ ಮಾಡಿದಂಥ ಒಂದು ಒಳ್ಳೆಯ ಕೆಲಸ ಇದು. ಹಾಳುಬಿದ್ದಿದೆ ಸರ್, ಹಾಳುಬಿದ್ದಿದೆ. ಇದು ಮತ್ತೆ ಈಗ ಇದನ್ನು ರೆಡಿ ಮಾಡಬೇಕಂದ್ರೆ ಸುಮಾರು 25ರಿಂದ 50 ಲಕ್ಷ ಬೇಕು. ಇದನ್ನು ರೆಡಿ ಮಾಡಬೇಕಂದ್ರೆ 25ರಿಂದ 50 ಲಕ್ಷ ಬೇಕು. ಅದಕ್ಕೆ ಯಾರು ಕೊಡ್ತಾರೆ? ಇದು ಹಾಳುಬಿದ್ದಿದೆ, ಸಂಪೂರ್ಣ ಹೊರಟೋಗಿ ಸರ್. ಟೈಲ್ಸ್ ಎಲ್ಲ ಮತ್ತೆ ಚೇಂಜ್ ಮಾಡಬೇಕು. ಈ ನೀರು ತುಂಬಿಸ್ಬೇಕಂದ್ರೆ ಸುಮಾರು 1 ವಾರ ಬೇಕು. ಈಗೇನು ಶಾಲಾ ಕಾಲೇಜುಗಳು ರಜೆ ಇರೋದ್ರಿಂದ ನಮ್ಮ ಮಕ್ಕಳು ಪ್ರತಿದಿನ ಈಜೊಡಿಬೇಕು, ಸ್ವಿಮ್ಮಿಂಗ್ ಹೋಗಬೇಕು ಅಂತೇಳಿ ಗಲಾಟೆ ಮಾಡ್ತಾರೆ ಮನೆಯಲ್ಲಿ. ಏನು ನಮಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಏನು ಈ ಈಜುಕೊಳ ಈ ದಯನೀಯ ಸ್ಥಿತಿಗೆ ಬಂದಿದೆ. ದಯವಿಟ್ಟು ನಾನು ಎಲ್ಲರೂ ಮನವಿ ಮಾಡ್ತೀನಿ, ದಯವಿಟ್ಟು ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಬೇರೆ ಕೆರೆ ಕುಂಟೆಗಳಲ್ಲಿ ಕೃಷಿ ಹೊಂಡಗಳಲ್ಲಿ ಹೋಗಿ ಅವಘಡ ಆಗೋದನ್ನು ತಪ್ಪಿಸಿ ಈ ಈಜುಕೊಳವನ್ನು ಬೇಗ ಸರಿಪಡಿಸಬೇಕಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಇನ್ನು ಈಜುಕೊಳ ನಿರ್ವಹಣೆ ಮಾಡಬೇಕಾದ ಚಿಕ್ಕಬಳ್ಳಾಪುರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ತಮಗೂ ಈಜುಕೊಳಕ್ಕೂ ಸಂಬಂಧವೇ ಇಲ್ಲ ಎನ್ನುವ ಹಾಗೆ ಜಾಣ ಕುರುಡರಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಜಯಲಕ್ಷ್ಮಿ ಬಾಯಿಯನ್ನು ಕೇಳಿದರೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಕರ್ತವ್ಯಕ್ಕೆ ಹಾಜರಾಗುವುದಕ್ಕೂ ಮುನ್ನವೇ ಈಜುಕೊಳ ಹಾಳಾಗಿತ್ತು. ಈಗ ನವೀಕರಣ ಮಾಡಲು 10 ಲಕ್ಷ ರೂಪಾಯಿ ಅವಶ್ಯಕತೆ ಇದ್ದು ಸರ್ಕಾರಕ್ಕೆ ಪತ್ರ ಬರೆದಿದ್ದಾಗಿ ಸ್ಪಷ್ಟನೆ ನೀಡಿದ್ರು. ಸ್ವಿಮ್ಮಿಂಗ್ ಪೂಲು ನಾನು ಬಂದಾಗಲೇ ಸ್ವಲ್ಪ ಎಲ್ಲ ಪ್ರಾಬ್ಲಮ್ನಲ್ಲಿತ್ತು. ಆದ್ರೂ ಬಂದಾಗ ಓಪನ್ ಮಾಡಿಸಿ ಒಂದು 4 ತಿಂಗಳು ಬಿಟ್ಟಿದ್ವಿ ಸರ್, ಸಾರ್ವಜನಿಕರ ಉಪಯೋಗಕ್ಕೆ ಅಂತ ಹೇಳಿ. ಆದರೆ ಈ ಸಲ ತುಂಬಾ ಟೈಲ್ಸ್ ಎಲ್ಲ ಹಾಳಾಗಿದೆ ಮತ್ತು ಫಿಲ್ಟ್ರೇಷನ್ ಪ್ಲಾಂಟ್ ಕೂಡ ದುರಸ್ತಿಯಾಗಿದೆ ಸರ್. ಹಾಗಾಗಿ ನಾವು ಸದ್ಯದಲ್ಲೇ ಇದನ್ನೆಲ್ಲ ರಿಪೇರಿ ಮಾಡಿಸಿ ನಾವು ಸಾರ್ವಜನಿಕರ ಉಪಯೋಗಕ್ಕೆ ನಾವು ಅವಕಾಶ ಕಲ್ಪಿಸ್ಕೊಡ್ತೀವಿ ಸರ್. ಈಗಾಗಲೇ ನಾವು ಹೆಡ್ ಆಫೀಸ್ಗೆ ಎಸ್ಟಿಮೇಷನ್ ಮಾಡಿ ಕಳಿಸಿದ್ದೀವಿ ನಿರ್ಮಿತಿ ಕೇಂದ್ರದವ್ರ ಕಡೆಯಿಂದ. ಅದು ಯಾವಾಗ ಅಮೌಂಟ್ ಬರುತ್ತೆ ತಕ್ಷಣ ನಾವು ರಿಪೇರಿ ಮಾಡ್ತೀವಿ ಸರ್. ಅಮೌಂಟ್ ಬಂದ ತಕ್ಷಣ ರಿಪೇರಿ ಮಾಡಿ ನಾವು ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸ್ತೀವಿ ಸರ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಸ್ತೀವಿ. ಅಂತಾರಾಷ್ಟ್ರೀಯ ಮಟ್ಟದ ಈಜುಕೊಳ ಇದೆ ಸರ್. ಬೇಡಿಕೆ ತುಂಬಾ ಇದೆ, ಆದರೆ ದುರಸ್ತಿನಲ್ಲಿರೋದ್ರಿಂದ ನಾನು ಸಾರ್ವಜನಿಕರ ಉಪಯೋಗಕ್ಕೆ ನಾನು ಬಿಟ್ಟಿಲ್ಲ ಸರ್. ನಾವು ಎಸ್ಟಿಮೇಷನ್ ಅಂದಾಜು ಪಟ್ಟಿ ಒಂದು ಕೊಟ್ಟಿರೋದು 10 ಲಕ್ಷಕ್ಕೆ ಕೊಟ್ಟಿದ್ದೀವಿ. ಅಮೌಂಟ್ ಬಂದ ತಕ್ಷಣ ನಾವು ಆದಷ್ಟು ಬೇಗ ರಿಪೇರಿ ಮಾಡಿ ನಾವು ಈಜುಕೊಳ ಅವಕಾಶ ಕಲ್ಪಿಸ್ಕೊಡ್ತೀವಿ ಸರ್. ಬಿರು ಬೇಸಿಗೆಯಲ್ಲಿ ಈಜು ಕಲಿಯಬೇಕೆಂದು ಅನೇಕರು ಹಳ್ಳಿಗಾಡಿನ ಕೆರೆಕುಂಟೆ ಬಾವಿಗಳಲ್ಲಿ ಈಜಲು ಹೋಗಿ ಇತ್ತೀಚೆಗೆ ಚೇಳೂರು, ಚಿಂತಾಮಣಿ, ಶಿಡ್ಲಘಟ್ಟ ತಾಲೂಕುಗಳಲ್ಲಿ ಕೆಲವರು ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಆದರೆ ಸರ್ಕಾರದ ಈಜುಕೊಳ ಪಾಳು ಬಿದ್ದಿರುವುದು ದುರಂತವೇ ಸರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.